ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇದು ಉಡುಪಿಯ ಬ್ಲಾಗ್ ಆಗಿರುತ್ತೆ. ಮಟ್ಟು ಬೀಚಲ್ಲಿ ನಾವು ಆಗಿದ್ದ ಸ್ಟೇ ಇದು. ಆ್ಯಂಡ್ ಇವತ್ತಿನ ವಿಡಿಯೋ ನೋಡಿ ನಾವು ಹೇಗೆ ಇವತ್ತಿನ ಡೇ ಸ್ಪೆಂಡ್ ಮಾಡಿದ್ವಿ ಅನ್ನೋದು ನೀವು ನೋಡ್ಬೋದು. ಆ್ಯಂಡ್ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಆದಷ್ಟು ನಿಮ್ಮ ಹತ್ರ ಹೇಗಿದೆ ಹಾಗೆ ವ್ಲಾಗ್ನ ತೋರಿಸ್ತಾ ಇದ್ದೀನಿ. ನಾನ್ ಎಡಿಟೆಡ್ ಆ್ಯಂಡ್ ಜಾಸ್ತಿ ವಾಯ್ಸ್ ಓವರ್ ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಹತ್ರ ಇರೋದು ಸ್ವಲ್ಪನೇ ಕ್ಲಿಪ್ಪಿಂಗ್ಸು, ಜಾಸ್ತಿ ಇಲ್ಲ ಹಾಗಾಗಿ. ಆ್ಯಂಡ್ ಇವಾಗ ನಾವು ಮಲ್ಪೆಗೆ ಬಂದಿದ್ವಿ. ನಮ್ಮ ಬೀಚಿಂದ ಸ್ವಲ್ಪ ಹತ್ರನೇ ಇತ್ತು ನಾವು ಇದ್ದಿದ್ದು ಸ್ಟೇಯಿಂದ. ಸರಿ, ಇಲ್ಲಿನ ಸ್ಟ್ರೀಟ್ ಹೇಗಿರುತ್ತೆ, ಫಿಶ್ ಏನಾದ್ರು ತಿಂದ್ಕೊಂಡು ಅಲ್ಲೊಂದು ವಾಕ್ ಮಾಡಿಕೊಂಡು ಬರೋಣ ಅಂದ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿದೆ ಇಲ್ಲಿ ಮಲ್ಪೆ ಬೀಚಿಗೆ. ನಾವು ತುಂಬ ಸತಿ ಬಂದಿದ್ದೀವಿ, ಬಟ್ ಈ ಸತಿ ವೈಬ್ ತುಂಬ ಚೆನ್ನಾಗಿತ್ತು. ಬೀಚಲ್ಲಿ ತುಂಬ ಜನ ಗಾಳಿಪಟ ಬಿಡ್ತಾಯಿದ್ರು, ಅದು ನೋಡಿ ನಮಗೂ ಕೂಡ ಬಿಡಬೇಕು. ಮಕ್ಕಳಂತೂ ಫುಲ್ ಎಕ್ಸೈಟ್ ಆಗಿದ್ರು. ಸುನಿ ಅಂತೂ ಎಷ್ಟೊತ್ತವರೆಗೂ ಗಾಳಿಪಟ ಆರಿಸಿದ್ರು. ಒಂಥರ ಚೆನ್ನಾಗಿತ್ತು. ಈ ಥರ ನಾವು ಚಿಕ್ಕ ವಯಸ್ಸಲ್ಲಿ ಎಂಜಾಯ್ ಮಾಡಿರ್ತೀವಿ, ಬಟ್ ಈ ಥರ ಎಲ್ಲರೂ ಆಚೆ ಬಂದಾಗ ಆ ಒಂದು ಮೆಮೊರಿನ ಮತ್ತೆ ರೀಕ್ರಿಯೇಟ್ ಮಾಡೋದು, ಫುಲ್ ನಾವು ಮಕ್ಕಳಾಗಿ ಚೆನ್ನಾಗಿ ಆಟಾಡೋದು ತುಂಬ ರೇರ್ ಅಲ್ವಾ. ಬೆಳಗ್ಗೆ ಎದ್ದರೆ ಕೆಲಸ ಓಡ್ತಾ ಇರ್ತೀವಿ ಆ್ಯಂಡ್ ನಮ್ಮದೇ ಆದ ನಮ್ಮ ಸ್ಟ್ರೆಸ್ಗಳಿರುತ್ತೆ, ವರ್ಕ್ ಇರುತ್ತೆ. ಅದ್ರ ಮಧ್ಯೆ ಈ ಥರ ಒಂದು ಸ್ಮಾಲ್ ಬ್ರೇಕ್ ಬೇಕೇ ಅನ್ನಿಸ್ತು. ಮಕ್ಕಳು ಅಂತೂ ಸಖತ್ ಎಂಜಾಯ್ ಮಾಡಿದ್ರು. ಆ್ಯಂಡ್ ಇಲ್ಲಿ ಏನೂ ತೊಗೊಳಕ್ಕಾಗಲ್ಲ, ಫುಲ್ ಎಲ್ಲ ಕಾಸ್ಟ್ಲಿ ಹೇಳ್ತಾರೆ. ಆ್ಯಂಡ್ ಒಬ್ರಿಗೆ ಒಂದು ಪ್ರೈಸ್, ಇನ್ನೊಬ್ರಿಗೆ ಒಂದು ಪ್ರೈಸ್ ಹೇಳ್ತಾರೆ. ಫೇಸ್ ನೋಡಿ ಪ್ರೈಸ್ ಡಿಸೈಡ್ ಮಾಡ್ತಾರೆ ಅಂಗಡಿಯವರೆಲ್ಲ. ನಾವು ಜಾಸ್ತಿ ಏನೂ ಶಾಪಿಂಗ್ ಮಾಡಲಿಲ್ಲ, ಸುಮ್ಮನೆ ಒಂದು ವಾಕ್ ಮಾಡಿದ್ವಿ ಆ್ಯಂಡ್ ಚೆನ್ನಾಗೆ ಗಾಳಿಪಟ ಆರಿಸಿದ್ವಿ. ಮಕ್ಳಿಗೆ ಒಂದಷ್ಟು ಟಾಯ್ಸ್ ಕೊಡಿಸಿದ್ವಿ ಆ್ಯಂಡ್ ಒಳ್ಳೆ ಫಿಶ್ ತಿಂದ್ಕೊಂಡು ಪಾರ್ಸೆಲ್ ಕೂಡ ತೊಗೊಂಡು ರೂಮ್ಗೆ ಫಿಶ್ನ ಬಂದ್ವಿ. ಸೊ ನೋಡಿ ಹೇಗಿತ್ತು ನಮ್ಮ ಮಲ್ಪೆ ಬೀಚ್ದು ನೈಟ್ ವಾಕ್ ಹೋಗಿದ್ವಲ್ಲ ಅದ್ರದ್ದು ಎಕ್ಸ್ಪೀರಿಯೆನ್ಸು. ಆಮೇಲೆ ನೆಕ್ಸ್ಟ್ ಡೇ ಹೇಗೋಯಿತು ಅನ್ನೋದೆಲ್ಲ ನಾನು ನಿಮಗೆ ತೋರಿಸ್ತೇನೆ. ಇವತ್ತು ನಾವು ಇದ್ದಿದ್ದ ಸ್ಟೇ ಕೂಡ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಆ್ಯಂಡ್ ನೀವೇನಾದ್ರು ಹೋಗ್ತೀನಿ ಅಂದರೆ ನಾನು ನಂಬರೆಲ್ಲ ಶೇರ್ ಮಾಡಿರ್ತೀನಿ, ನೀವು ಕಾಂಟ್ಯಾಕ್ಟ್ನ ಸೇವ್ ಮಾಡಿ ಇಟ್ಕೊಬೋದು. ಕಾಣಿಸ್ಲಿ ಅಂತ वाला 130 है क्या? बालंगोची आप ही देता है क्या? 130. ಬಾಲಂಗೊಚ್ಚಿ ನೀವೇ ಕಟ್ಕೋಬೋದು, ಬರೀ ಅಲ್ಲಿ ಕವರ್ ಹಾಕೊಂಡು. ಇಲ್ಲ ಇಲ್ಲ ಅವರೇ ಏನೋ ಬಟ್ಟೆ ಕವರು 4 ಕಡ್ಡಿ ತಾವು ನಾನೇ ಕಟ್ಕೊಡ್ತೀನಿ. ವೀರು ಇಲ್ಲಿ ತೋರ್ಸು, ಎತ್ತು ಮೇಲೆ ನಿನ್ನ ಕೈ ಎತ್ತಿ ಹಿಂಗೆ. ಲೈಟ್ ಬರುತ್ತಾ ನೋಡು, ಲೈಟ್ ಬರುತ್ತಲ್ಲ ಕೇಳು. ಲೈಟ್ ಬರುತ್ತೆ, ಲೈಟ್ ವಾಲದೇ ಇದು. ಇದ್ರಾ ಮನ್ಸೂರ್ ಇದ್ರಾ ಇದ್ರಾ ಲೈಟಿಂಗ್ ನಾಳೆ ಬೀಚಲ್ಲಿ ಬಿಡೋಣ. ಅಲ್ಲಿ ಗಾಳಿ ಇರಬೇಕು, ಸೌಂದರ್ಯ. ಗಾಳಿ ಇಲ್ಲ ಅಂದ್ರೆ ಎಲ್ಲೋಗುತ್ತೆ. ವೀರು ಅದು ಎತ್ಕೋ ವೀರು, ಮಣ್ಣಲ್ಲಿ ಯಾಕೆ ಆಟ ಆಡ್ತೀಯಾ? ಸಿನಿ ಅಂಕಲ್ ನೋಡ ಹೆಂಗ್ ಬಿಡ್ತಾ ಐತೆ ಗಾಳಿಪಟ ನೋಡು, ಗಾಳಿಪಟ ಮೇಲೆತ್ತು. ಗಾಳಿಪಟ ಬಿಡೋಗೆ ವೀರು, ಬಿಡೋಗ. ಹಿಡ್ಕೋ ಕೈಯಲ್ಲಿ. ಏನ್ ಮಾಡ್ತಾವನೆ? ಮಣ್ಣೆಲ್ಲ ಬೇಡ, ಕಣ್ಣಿಗೆ ಬಿತ್ತ. ಇರು ನಿಮಿಷ, ಇರು. ಅವನ್ ಕಟ್ ಮಾಡೋಣ ಅಂತಾನೇನೋ. ಏ ಹುಷಾರ್ ಬೇಬಿ, ಈ ಸೈಡ್ ಬಾ. ಅಪ್ಪ ಇವರೆಲ್ಲ ಬಾಯಿಗೆ ಬರ್ಸ್ತಾರೆ ಜೀವನ.
ಅವ್ರೇನ್ ಹೇಳ್ತಾರದು ಗೊತ್ತಾ ಸನಿ, ಯಾವ್ದು ಆರ್ಲಿಲ್ಲ ಅದಕ್ಕೆ ವಾಪಸ್ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ನೀನ್ ಹಿಂದೆ ಬಾ ತಾಯಿ, ಹಳ್ಳ ಅಲ್ಲಿ ಅವ್ವ ಬಾಯ್. ಏನಿದು? ಇಷ್ಟೇ, ಆಳ ಇಲ್ಲ. ಹಿಡ್ಕೊಳ್ರಿ, ನಾನಾರು ಒಂಚೂರು ಟ್ರೈ ಮಾಡ್ತೀನಿ. ಅದೇ ಏನು ಮಾಡೋದು ಅಂತ ಹಿಡ್ಕೊ, ನಾನು ವಿಡಿಯೋ ಮಾಡ್ತೀನಿ. ನಾನು ಎಡ್ಡು. ಓ ಸ್ವಾತಿ ನೋಡ್ರಿ ಎಲ್ಲ ಆರಿಸ್ತಾವಳೆ. ನೆಕ್ಸ್ಟ್ ಸುನಿ ಅಣ್ಣನ ಅದಕ್ಕೆ ಕಟ್ಬಿಟ್ಟು ಆರಿಸ್ಬಿಡ್ತಾಳೆ. ಏನು ಸುನಿ ಅಣ್ಣ? ಹಾ, ಇನ್ನೂ ಉದ್ದ ಹೋಗೋದು. ಅರ್ಧ ಬಿಟ್ಟು ಕಟ್ಟು ಅವಾಗೆಲ್ಲ ಇನ್ನೂ ಆರಿಸ್ಬೋದು ಒಳಗಡಿಕೆ. ನೀರು ಮಣ್ಣಲ್ಲಿ ಹರಿಸ್ಬಾರ್ದು. ಮಜಾ ಸುನಿ, ಏನಾದ್ರೂ ನಾಳೆ ತಗೊಂಡೋಗಿ ನಮ್ಮ ಬೀಚ್ ಹತ್ರ ಆರ್ಸೋಣ. ಅಣ್ಣ ಎಲ್ಲಿ? ಫೋನ್ ಮಾಡ್ತೀನಿ. ಅವರೆಲ್ಲ ಮೀನ್ ತಿನ್ನಕ್ ಹೋಗ್ಬಿಟ್ಟವ್ರು ಅವರು. ಬೇಡ ಬೇಡ ಬೇಡ, ಹೊಸ ಬೀಚ್ ಅಲ್ಲ, ಹಳೆ ಬೀಚ್ ಇದು, ಮಲ್ಪೆ ಬೀಚ್. ಫೋನ್ ಮಾಡಿ, ಹಿಂಗೆ ಇಟ್ಕೊಳ್ಳಿ. ಬಿಡಿ ಬಿಡಿ ಹೋಗ್ಲಿ. ಹಾಂ ಹುಷಾರು, ಅವರೆಲ್ಲ ಹತ್ರ ಬಿಡ್ತಾವ್ರೆ, ಕಟ್ಕಿಟ್ ಆಗ್ಬಿಟ್ಟೈತೆ. ಮಕ್ಕಳ ಮೇಲೆ ಒಂದು ಕಣ್ಣು. ಹಲೋ, ಎಲ್ಲಪ್ಪ ಪಾಪ ಇದೆ? ಮಾಮೂಲಿ ದಾರ ಅದು. ಸರಿ ಬಾ, ಇಲ್ಲಿ ಬೀಚಲ್ಲಿ ಚಪ್ಪಲಿ ಒಲೆ ದಾರ ಥರ ಇದೆ. ಜಲ್ದಿ ಬಾ. ಅಪ್ಪ ಇಲ್ಲೇ ಇತ್ತು ನಮ್ಮ ಹಿಂದೆಗಡೆ ಲಾಂಜ್ ರೂಮ್. ಏನು ವಾಶ್ರೂಮ್ ಹುಡುಕ್ತಾವಲ್ಲ, ಅಲ್ಲೆಲ್ಲಾರು ಹೋಗಿರಾಗಿದೆ. ಅಲ್ಲೇ ಐತಲ್ಲ ಅದು. ಬಿಡು, ಇನ್ನ ಹೈಟ್ ಬಿಡು ಸ್ವಾತಿ. ಗೋತಾಡಿಸ್ಬೇಡ. ತಲೆ ಮೇಲೆಲ್ಲ ಮಣ್ಣು ಹಾಕೊಂತವ್ರು ಸ್ವಾತಿ. ಏಯ್ ಕೊಡ್ತೀನಿ ಇವಾಗ ಇಬ್ರಿಗೂ. ವೀರೋ ಬಾರ್ಸಾ, ಅವ್ನು ಹಾಕಿಲ್ಲ, ವೀರು ಹಾಕೊಂಡ. ಸುಮ್ಮನೆ ಇರು, ಸುಮ್ಮನೆ. ಏಯ್ ಬಾರ್ಸಾಕ್ಬಿಡ್ತೀನಿ ನಿಂಗೆ, ಏನಿಲ್ಲ ಇವಾಗ ನಿನಗೆ. ನಡಿ ಮನೆಗೆ, ನಡಿ ಗಿರ್ಜಮ್ಮನ ಮನೆಗೆ ಹೋಗೋಣ ನಡಿ. ಮತ್ತೆ ಸುಮ್ಮನೆ ಇರು. ನಮ್ಗೆ ಶೆಕೆ ಹೊಡಿತಾ ಇದೆ, ಹೆಂಗ್ ಚಳಿ ಆಗ್ತೈತೆ. ಏನು ನಿಂದ ಅಲ್ಲಿ ರೂಮಲ್ಲೇ ಬಿಟ್ಬಿಟ್ಟು ಬಂದಿದ್ಯಾ ನೀನು? ಎಣ್ಣೆ ಮೊಳೆ ಮಾಮನ್ಗೆಲ್ಲ ಹಂಗೆ ಮಳೆಗಾಲದವ್ನು ಇವನು. ಎಂಡೆ ಗುಂಡೆ ಎಂಡೆ ಎಂದಡ ಎಂದಡ ಭಕ್ಷಣಂ ಗೆಚ್ಚು ചോറുണ്ടടെ. ಅಲ್ಲ ಬೀಚಲ್ಲಿ ಬಂದು ಹಿಂಗೆ ಸ್ವೆಟರ್ ಹಾಕೊಂಡು ಕೂತಿದ್ಯಲ್ಲ. ಬೀಚಲ್ಲಿ ಸ್ವೆಟರ್ ಹಾಕಿರೋ ಮಹಾನ್ ಭಾವೆ ನೀನೇ. ನಾನು ಬೀಚಲ್ಲಿ ನಾವು ಹೋಗಿಲ್ಲ. ಅಲ್ಲ ರಾತ್ರಿ ಎಸಿ ಹಾಕೊಂಡು ಅಲ್ಲಿ ಎಸಿ ಆಫ್ ಆಗೈತೆ, ಅಲ್ಲಿ ಫ್ಯಾನ್ ಆಫ್ ಆಗೈತಪ್ಪ. ಆಚೆ ಒಂದು ನಿಮಿಷ ಇಷ್ಟು ಬಿಸಿ ಆಯ್ತು, ಬೆನ್ನೆಲ್ಲ ಸುಟ್ಟೋಗುತ್ತೆ. ಯದುವೀರ್ ಕಾಫಿ ಹೇಳಿದ್ದೀನಿ. ಕಾಫಿ ನಮಸ್ಕಾರ. ಹಾಲು ಹಾಲಿಲ್ಲ. ಅವಳು ಯಾಕೆ ಸ್ವಾತಿ ಹಂಗಿದ್ದಾಳೆ ಅಂದ್ರೆ, ನೈಟ್ ಎಷ್ಟೊತ್ತಿಗೆ ಮಲ್ಕೊಂಡ್ವಿ ಸ್ವಾತಿ ನಾವು? 3 ಗಂಟೆ 3:30. 3 ಗಂಟೆಗೆ ಇವ್ರು ಗೊರ್ಕೆ ಹೊಡಿತಾ ಇದ್ರು. ನಂಗೆ 4 ಗಂಟೆವರೆಗೂ ನಿದ್ದೆ ಬರಲಿಲ್ಲ. ಇನ್ನ ನಾವು ಲಾಕೆ ಹಾಕಿಲ್ಲ, ಅವೇ ಕೊಡ್ಕೆ ಹೊಡಿತಾ ಇದೆಯಾ ನಿಮ್ಮ? ಅದು ಯಾವ ಆಂಗಲ್ ಅಲ್ಲಿ ಬಿದ್ದಿದ್ರಿ ಅಂದ್ರೆ ಸೊ ನೀನು ಮಲ್ಕೊಂಡು ಹೊಡಿತಾ ಇಲ್ಲ ಇವ್ರೇನೆ. ಕೊಡ್ಕೆ ಹೊಡಿತಾ ಇದ್ನ. ನೀನೇನ್ ಮಾಡ್ದೆ ಅಂತದ್ದು ನಿನ್ ಗೊರ್ಕೆ ಹೊಡಿಯೋದಕ್ಕೆ? ಹಿಂಗ್ ಮಲ್ಕೊಂಡ್ಬಿಟ್ಟಿದ್ದ.
ಚಿಂತೆ ಮಾಡಿದ್ವಲ್ಲ ಸ್ವಲ್ಪ ನೈಟ್ ಎಲ್ಲ ಡಿಬೇಟ್ ಮಾಡಿದ್ರೆ ಆಯ್ತಲ್ಲ ಅದ್ರಲ್ಲಿ ಟಯರ್ಡ್ ಆಗ್ಬಿಟ್ಟೆ ಡೆಬಿಟ್ ಅಲ್ಲಿ ಅರ್ಧಕ್ಕೇನೆ ಅಲ್ಲ ನಾ ಡಿಬೇಟ್ ಅದಕ್ಕೆ ಸ್ಟಾಪ್ ಆಯ್ತು ಹೌದೌದು ಫುಲ್ ಕಂಟಿನ್ಯೂ ಆಗಿದ್ರೆ ಅದು ಮಧ್ಯಾಹ್ನವರೆಗೂ ಡಿಬೇಟ್ ಆಗೋದು ನಿಮ್ ರೂಪೇಶ್ ಅವ್ರು ಹೆಂಗ್ ನಕ್ಕಿದ್ರು ನೋಡಿದ್ರೆ ನೀನೆ ಹೆಂಗ್ ನಕ್ಕದ್ರಿ ನೀವು ಇವ್ರದ್ದು ಡಿಬೇಟ್ ನೋಡಿ ಕಾಮಿಡಿ ಆಂಟಿ ನಾನು ಕೊಡು ಅಂದ್ರು ನಾವು ಕೊಟ್ಟಿಲ್ಲ ಏನಂದ್ರೆ ನಿನ್ ವೀರೋ ಅದಕ್ಕೆ ಏನ್ ಮರಪ್ಪ ಅದು ಏನ್ ಮರ ಅದು ತೆಂಗಿನ ಮರ ತೆಲ್ಲಿಂಟು ಮರ ಇರೋ ಗಾಡಿ ಬರುತ್ತಲ್ಲ ಈ ಕಡೆ ನಾನು ಹೇಳದ್ನಾ ಬಾಯ್ಲಿ ಪಪ್ಪ ಹೊಸ ಸ್ಲಿಪ್ಪರ್ ಎಲ್ಲ ತೋರ್ಸೋಣ ಇಲ್ಲೇ ಬಾ ಒಂದ್ ನಿಮಿಷ ಇದು ಬರ್ಬೇಕಲ್ವಾ ನಾವು ಹೋಗ್ಬಾರ್ದು ರೋಡ್ ಕ್ರಾಸ್ ಮಾಡಿ ಹಾ ಹೇಳು ಪಪ್ಪಗೆ ಚಪ್ಪಲ್ ತೋರ್ಸು ಹೊಸದು ನೋಡಿ ವೀರದು ಸ್ಟಿಚ್ ಚಪ್ಪಲಿ ಶರ್ಟ್ ಕ್ಯೂಟ್ ಹ್ಞೂನಪ್ಪ ನಾನು ಉಲ್ಟಾ ಕೊಡಿ ಲೂಸ್ ಇದೆ ಚಪ್ಪಲಿ ಇಲ್ವಾ ಚಪ್ಪಲಿ ಮುನ್ನೆ ಬೆಂಗಳೂರಲ್ಲಿ ಮಳೆ ಅಂತೆ ಇಲ್ಲಿ ಕಿತ್ಕೊಂಡು ಹರಿತೈತೆ ಮಣ್ಣಲ್ಲಿ ಆಮೇಲೆ ಆಟ ಆಡೋಣ ಬಕೆಟ್ ಎಲ್ಲ ತಗೊಂಬರೋಣ ಕಾರಕ್ಕೆ ಮಾಮ ಹತ್ರ ಇದೆಯಲ್ಲ ಮೊನ್ನೆ ನಿಂಗೆ ಇಷ್ಟನಾ ಮಗನ ಎತ್ಕೊಂಡ್ಲಾ ಚಪ್ಪಲಿಗೆ ಮಣ್ಣಾಗೋಯ್ತು ಹುಷಾರು ಬೇಬಿ ಕಾಲು ಸ್ವಲ್ಪ ರಿಸ್ಕಿ ಕೊಡು ಎತ್ಕೊಂತೀನಿ ನಾನು ಎಲ್ಲ ನೋಡಿ ಬಾಟ್ಲು ಕುಡ್ದು ಹೆಂಗೆ ಹಾಕೋರಿ ನಾನು ಎಜುಕೇಟೆಡ್ಗಳು ನಾನು ಕರ್ಕೊಂಡೋದ್ರೆ ಹೋಗು ನನ್ನ ಕಾಲ್ಗೆ ಚಪ್ಪಲಿ ಮಣ್ಣಾಗ್ತಾ ಇದೆ ನೀನು ಯಾಕೆ ಎಗ್ರಿತ್ಯಾ ನಿಂಗೆ ಇಷ್ಟನಾ ಮಗನೆ ಬೀಚು ವಾಪಸ್ ಹೋಗೋಣ ಬೆಂಗಳೂರಿಗೆ ಗಿಜ್ಜಮ್ಮ ಒಂದೇ ನಾನು ಎತ್ಕೊಂತೀನಿ ಇಟ್ಕೋಬೇಕು ಫೋನು ಸಾಕು ಹೋಗ್ಬೇಕಾ ಅಲ್ಲಿವರೆಗೂ ನಾನು ನೋಡ್ಬರ್ತೀನಿ ತಾಳಿ
ಹೋಗೋಣ ಹೋಗೋಣ ಮನೆಗೆ ಹೋಗೋದು ಬೇಡವಂತ ನಿಮ್ಮ ಮಗಳಿಗೆ ಯಾಕೋ ಇಲ್ಲಿ ಇಲ್ಲಿ ನಿಮ್ಮಪ್ಪ ಆಸ್ತಿ ಮಾಡಿಟ್ಟಿಲ್ಲ. ಹಾಂ ನಿಮ್ಮಪ್ಪ ಆಸ್ತಿ ಮಾಡಿಟ್ಟಿಲ್ಲ ಇಲ್ಲಿ. ಮುಂದೆ ಮಾಡಪ್ಪ ಅಂತ ಹೇಳು. ನಾವು ಚೆನ್ನಾಗಿರುತ್ತೆ ನನಗೆ ಒಂದು ಬೀಚ್ ಔಟ್ ಮಾಡು ಅಂತ ಹೇಳಿ. ಅದ ಕಪ್ಪೆ ಚಿಪ್ಪು. ಏಡಿ ಎಷ್ಟೊಂದು ಐತೆ ನೋಡಿ ಏಡಿಗಳು, ಕ್ರಾಬ್ಸ್. ಅಲ್ಲ ಕಾಣ್ತಾ ಇದೆಯಲ್ಲ ನಂಗೆ ಕಾಣ್ತಾ ಇಲ್ಲ. ನೋಡಲ್ಲಿ ಓಡಾಡ್ತಾ ಇದೆ ನೋಡಿ. ನೋಡಿ ಇಲ್ಲೂ ಐತೆ ಎಷ್ಟೊಂದು. ಓಡಾಯ್ತು, ಎಲ್ಲ ಓಡಾಯ್ತು. ಅಲ್ಲಿದೆ ನೋಡ್ತೀನಿ ಯಾಕಂದ್ರೆ ಅಲ್ಲಿ 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 ಇದೆ. ಈ ಕಲ್ ಮೇಲೆ ನೋಡ್ತೀನಿ ಎಷ್ಟೊಂದಿದೆ ಅಲ್ಲಿ. ದೊಡ್ಡದು ದೊಡ್ಡದು ಕಾಣಿಸ್ತಾ ಇಲ್ಲ ನೋಡಿಲಿ, ರೆಡ್ ಕಲರ್. ಕ್ರ್ಯಾಬ್ ಇಲ್ಲೇ ಇದೆ ನೋಡ್ತೀನಿ. ಇಲ್ಲಿ ಈ ಕಲ್ ಮೇಲೆ, ಇಲ್ಲಿ ಈ ಕರಿ ಕಲ್ ಮೇಲೆ ಹತ್ತೈತೆ ನೋಡಿ. ಹೋಣ ಕಡಲನು ಕಾಣ ಹೊರಟಿರು ಮುಗಿಲ ನಾನು ಜೊತೆಗೆ ಬರಲಿ ಅಲ್ಲೊಂದಿದೆ ದೋಣಿದೆ ಹೊಡೆದ ನಾವೇ ಕಂಡ ಕನಸು ಅದಕ್ಕೆ ಹೆಸರ ಗಾಡಿ ಬರ್ತಾ ಇದೆ. ಅಲ್ಲ ಹಾಕಣಮ್ಮ ಒಳಗೋಗೋಣ. ಏನು ಬಿಸಿಲು ಸನಿ ಅಯ್ಯಪ್ಪ. ಓಯ್ ಕರಿಯ ಬಾ ಬಾ. ಬಾ ಬಾ ಬೇಗ ಚಪ್ಪಲಿ ಹಾಕೋ ಬಾ. ಅಯ್ಯಯ್ಯೋ ಒನ್ ಶೇಡ್ ಡಾರ್ಕರ್. ನೋಡಿದ್ರಲ್ಲ, ಈಗೆಲ್ಲ ರೆಡಿಯಾಗಿ ಆಚೆ ಹೋಗ್ತಾ ಇದ್ದೀವಿ. ಅದನ್ನು ನಾನು ನೆಕ್ಸ್ಟ್ ಲಾಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ಇಲ್ಲ ತುಂಬ ಲೆಂತಿ ಆಗಿಬಿಡುತ್ತೆ, ನಿಮಗೂ ಕೂಡ ನೋಡೋಕ್ಕೆ ಬೋರ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಅಷ್ಟೇ. ನಾನು ಮತ್ತೆ ಸಿಗ್ತೀನಿ ಟ್ರಿಪ್ಪಿನ ಲಾಸ್ಟ್ ವೀಡಿಯೋದಲ್ಲಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಏನಾದರೂ ನಿಮಗೆ ಡೀಟೇಲ್ಸ್ ಬೇಕಿತ್ತೋ ಇಲ್ಲ ನಿಮ್ಮ ಅಭಿಪ್ರಾಯ ಏನಾದ್ರು ಹೇಳಂಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾವು ಖಂಡಿತ ನೋಡಿ ರಿಪ್ಲೈ ಮಾಡ್ತೀನಿ. ಬರಲಾ, ಬಾಯ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.